ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಿಸರ್ಗ ಸಂಜೀವಿನಿ ತಾಲೂಕು ಮಟ್ಟದ MBK ಮತ್ತು LCRP ಹಾಗೂ ಸಖೀರ ಮಹಾ ಒಕ್ಕೂಟದ ವತಿಯಿಂದ ಚನ್ನಗಿರಿ ಪಟ್ಟಣದ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮವನ್ನು ಚನ್ನಗಿರಿಯ ಮತ್ತು ಶಾಂತಿಸಾಗರ ಮಾವಿನಕಟ್ಟೆಯ ವಲಯಾರಣ್ಯಾಧಿಕಾರಿಯಂಥ ಉಷಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕುರಿತಂತೆ ಸಹ ಮಾತನಾಡಿದರು. ಅದರಂತೆ ಮಹಿಳಾ ಸಾಂತ್ವನ ಕೇಂದ್ರದ ಆಪ್ತ ಸಮಾಲೋಚಕಿಯಾದಂತಹ ನೇತ್ರಾವತಿ ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಹಾಗೆಯೇ ಚನ್ನಗಿರಿ PSI ಆದಂತಹ ರೂಪ್ಲಿಬಾಯಿ, ಹಾಗೆಯೇ CDPO ನಿರ್ಮಲಾ ಈ ಕಾರ್ಯಕ್ರಮಗಳ ಕುರಿತಂತೆ ಮಾತನಾಡಿದರು. ಈ ಸಂದರ್ಭದಲ್ಲಿ ನಿಸರ್ಗ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ M ಉಮಾದೇವಿ ಶೇಖರಪ್ಪ, ಉಪಾಧ್ಯಕ್ಷರಾದ ರೇಣುಕಾ ಕೃಷ್ಣಮೂರ್ತಿ, ಹಾಗೆಯೇ ಮಲ್ಲಾಪುರ MBKಯ SK ಕವಿತಾ, ವಲಯ ಮೇಲ್ವಿಚಾರಕಿ ವೀಣಾ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮಾದರಿ ಮಹಿಳೆ ಆಗುತ್ತೇವಾ, ಮಹಿಳೆ ಆಗುತ್ತೇವಾ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ, ಸಂಬುತ್ತೇವಾ ಪ್ರತಿ ಮನೆಯಲ್ಲಿ ಸಂತೋಷದ ಹಣತೆ ಹಚ್ಚುತ್ತೇವ, ಕತ್ತಲೆ ದೂರ ಮಾಡುತ್ತೇವ, ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟೆ ಕಟ್ಟುತ್ತೇವ, ಸಂಜೀವಿನಿ ಒಕ್ಕೂಟ. ಓಕೆ, ಅವರ ಕಾರ್ಯ ಏನಂತ ನನಗೆ ಗೊತ್ತಿಲ್ಲ, ಬಟ್ ಸಖಿಯರ ಒಕ್ಕೂಟ ಇದೆ ಅನ್ನೋದು ನನಗೆ ಇವತ್ತೇ ಗೊತ್ತಾಗಿತ್ತು. ಬಟ್ ಇಷ್ಟೆಲ್ಲ ಜನರು ಒಂದು ಸಮಾಜದ ಸೇವೆಯಲ್ಲಿ ನಿಮ್ಮೆಲ್ಲರೂ ತೊಡಗಿಸೋದು ನೋಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಪ್ರತಿಯೊಬ್ಬರು ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಎಕ್ಸೆಲ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಈ ತಾಲೂಕಿನಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ನಿಮ್ಮ ಸೇವೆನ ಪ್ರತಿಯೊಬ್ಬ ನಾಗರಿಕರಿಗೂ ಕೊಡ್ತಾ ಇದ್ದೀರಾ. ಸೊ ಎಲ್ರಿಗೂ ಈ ಸಂದರ್ಭದಲ್ಲಿ ನಾನು ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ತ್ಯಾಜ್ಯ ವಿಲೇವಾರಿ ಘಟಕದಿಂದ ಹಿಡಿದು ಪ್ರತಿಯೊಬ್ಬ ಸಕ್ರಿಯೂ ತುಂಬ ನಿಮ್ಮನ್ನ ನೀವು ತೊಡಗಿಸ್ಕೊತಾ ಇದ್ದೀರಾ. ಒಂದು ನಿಮ್ಮ ಮನೆಯವರಿಗೋಸ್ಕರ, ಇನ್ನೊಂದು ಈ ಸಮಾಜದಲ್ಲಿ ಮನೆಯಲ್ಲಿ ಕೂಡಲೇ ಮನೆಯಲ್ಲೂ ಕೆಲಸ ನಿರ್ವಹಿಸಿ, ಹೊರಗಡೆನೂ ನೀವೆಲ್ಲರೂ ಬಂದು ಈ ಎಲ್ಲ ಕಾರ್ಯಗಳಲ್ಲೂ ನೀವು ಇದನ್ನು ತಪ್ಪಿಸ್ಕೊಂಡಿರೋದ್ರಿಂದ ನಾವೆಲ್ಲ ಈ ಸಂದರ್ಭದಲ್ಲಿ ನಿಮಗೆಲ್ಲ ಧನ್ಯವಾದ ಹೇಳಬೇಕಾಗ್ತದೆ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕರಿಗೂ ನೀವು ಸೇವೆ ಸಲ್ಲಿಸ್ತಾ ಇದ್ದೀರಾ. ಹಾಗೆಯೇ ಸ್ತ್ರೀ ಅಂದರೆ ನಾನೊಂದು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕೆ ಮನೆಯ ಮಗಳ ಒಡತಿ, ಮನೆಯ ಗೆಳತಿ, ತಾಯಿಯಾಗಿ, ತಂಗಿಯಾಗಿ, ಮಡದಿಯಾಗಿ, ಅಕ್ಕನಾಗಿ ಎಲ್ಲರೂ ಸಹಿಸಿದಳು. ಅವಳನ್ನು ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಒಂದು ಮನೆಯ ಮಗಳಾಗಿ ಹುಟ್ಟಿ ಮತ್ತೊಂದು ಮನೆಗೆ ಬೆಳಕಾಗುವಳು, ಒಂದು ಹೊಸ ಜೀವಕ್ಕೆ ಜೀವ ಆಗುವಳು, ಬದುಕಿಡಿ ಗಂಧದಂತೆ ತೇಯುವಳು, ದೀಪದಂತೆ ಉರಿಯುವಳು. ಅವಳು ಬರೀ ಹೆಣ್ಣಲ್ಲ, ಜಗತ್ತಿಗೆ ಕಣ್ಣು. ಪ್ರತಿದಿನ ಉರಿಯುವಾಗ ಅವಳಿಗಾಗಿ ಒಂದು ದಿನ ನಾವು ಯಾಕೆ ಸಮಸ್ಯೆ
ಮಹಿಳೆಯರಿಗೆ ಸಿಗುವಂತಹ ಸೌಲಭ್ಯಗಳಾದ ತಾತ್ಕಾಲಿಕ ಆಶ್ರಯ, ಕಾನೂನು ನೆರವು, ಆಪ್ತ ಸಮಾಲೋಚನೆ, ಇನ್ನು ಮುಂತಾದ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ನಾವು ಸಹಾಯವನ್ನು ಮಾಡಲೇ ಬಂದಿದ್ದೀವಿ. ತುಂಬ ಹೆಣ್ಮಕ್ಳು ಕೂಡ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಆದರೂ ಕೂಡ ಕೆಲವೊಂದು ಬೀದಿಗಳಲ್ಲಿ ತುಂಬ ನೋವಾಗುತ್ತೆ. ಈಗ ನಾವು ಹೇಳಿದ್ವಿ ಎಲ್ಲ ಹೆಣ್ಣು ಮಕ್ಕಳು, ನಾವೆಲ್ಲ ಹೆಣ್ಮಕ್ಳೇ ಇದ್ದೀವಿ, ತುಂಬಾ ಖುಷಿ ಆಗುತ್ತೆ. ಆದರೂ ಕೂಡ ಎಲ್ಲ ಒಂದು ಕಡೆ ನಾವು ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಆಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಈಗಿನ ದಿನಗಳಲ್ಲಿ ತುಂಬ ವಿಚ್ಛೇದನಗಳು ಬಹಳ ಬರ್ತಾ ಇದ್ದಾವೆ. ನನಗೆ ಗಂಡ ಬೇಡ, ನನಗೆ ಹೆಂಡತಿ ಬೇಡ, ನಾವು ಕೌನ್ಸಿಲಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ ಅಂತ. ಯಾಕೆ ಅಷ್ಟು ಕೌಟುಂಬಿಕ ಸಾಮರಸ್ಯಗಳು ಕಡಿಮೆ ಆಗ್ತಾ ಇದೆ. ನಾವೆಲ್ಲ ಕುಟುಂಬದಲ್ಲಿ ಬಂದಿದ್ದೀವಲ್ವಾ, ಯಾರ ಮನೇಲಿ ಜಗಳ ಆಗೋದಿಲ್ಲ ಹೇಳಿ? ಎಲ್ಲ ಚೆನ್ನಾಗಿದ್ದೀವ ನಾವೆಲ್ಲರೂ? ಗಂಡ ಹೆಂಡತಿ ಮಕ್ಕಳು ಎಲ್ಲ ಅನ್ಯೋನ್ಯವಾಗಿದ್ದೀವ? ಜಗಳ ಮಾಡೋರು ಯಾರು? ಎಲ್ಲರ ಮನೆಯಲ್ಲೂ ಕೂಡ ಜಗಳ ಇದ್ದಿದೆ. ಆದರೂ ಕೂಡ ಅದನ್ನು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂತಹ ಸಾಮರ್ಥ್ಯ ಯಾರಿದೆ? ನಮಗೆ ತಾಳ್ಮೆ, ಸಹನೆ, ಸಹಾನುಭೂತಿ ಯಾರಿಗೆ ಕೊಟ್ಟಿದ್ದಾರೆ ಭಗವಂತ? ಹೆಣ್ಮಕ್ಳಿಗೆ. ನಮ್ಮಲ್ಲಿ ತಾಳ್ಮೆ ಇಲ್ಲದಿದ್ದರೆ ಯಾವುದೇ ಘರ್ಷಣೆಗಳು ಆಗಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಹೆಣ್ಣು ಮಕ್ಕಳು ನೋಡಿ, ಸ್ವಲ್ಪ ಈಗಿನ ದಿನಗಳಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಗಂಡು ಮಕ್ಕಳಿಗೆ ಹೆಣ್ಣು ನೋಡ್ತಾ ಇದ್ದೀವಿ. ಸಿಗ್ತಾ ಇದ್ದಾವೆ ಹೆಣ್ಮಕ್ಳು? ಸಿಗ್ತಾ ಇಲ್ಲ. ಒಂದು ಡೈವರ್ಸ್ ಆದ ಪುರುಷ, ಡೈವರ್ಸ್ ಆದ ಮಹಿಳೆ ನಾವು ನೋಡಿ ಇವಾಗ ಒಂದು ಎಲ್ಲರೂ ಏನಾದರೂ ಮಾತಾಡಿದ್ರು, ಬಿಡ ನೋಡಿ ಮದುವೆ ಆಯಿತು, ಅವಳು ಚೆನ್ನಾಗಿದ್ದಾಳೆ ಅಂತ. ಇನ್ನು ಅವನು ತೊಂದರೆ ಕೊಟ್ಟಿದ್ದ, ಡೈವರ್ಸ್ ಆಯಿತು, ಬಿಡುಗಡೆ ಆಯಿತು, ಅವಳ ಚೆನ್ನಾಗಿ. ಅದ್ರ ಹುಡುಗನ ಸ್ಥಿತಿಗತಿಗಳು ಏನಾಗ್ತಾರೆ? ಹಾಗಿದ್ದಾಗ ನಾವೆಲ್ಲರೂ ಕೂಡ ಹೆಣ್ಮಕ್ಳನ್ನ ಬೆತ್ತಿದ್ದೀವಿ. ನಿಮಗೂ ಕೂಡ ಎಲ್ಲ ಮಕ್ಕಳಿದ್ದಾರೆ. ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕಾದ್ರೆ ಸ್ವಲ್ಪ ಅವ್ರನ್ನ ಕೌನ್ಸಿಲಿಂಗ್ ಮಾಡಿ, ಅವ್ರಿಗೆ ಇಷ್ಟ ಇದೆಯೋ ಇಲ್ಲ ಅಂತ ಕೇಳಿ. ಈಗಿನ ದಿನಗಳಲ್ಲಿ ತುಂಬ ಮೊಬೈಲ್ ಫೋನ್ಗಳನ್ನ ತುಂಬ ಯೂಸ್ ಮಾಡ್ತಾರೆ ಮಕ್ಕಳು. ಅವರು ಲವ್ ಮಾಡ್ತಾ ಇದ್ದಾರೋ, ಯಾರ ಜೊತೆ ಓಡಾಡ್ತಿದ್ದಾರೋ, ಯಾರ ಜೊತೆ ಸಂಪರ್ಕ ಇದ್ದಾರೆ, ನಾವು ಯಾವುದನ್ನು ಕೂಡ ವಿಚಾರಣೆ ಮಾಡೋದಿಲ್ಲ. ಯಾಕೆ ನಮಗೆಲ್ಲರೂ ಕೂಡ ಒಂದೊಂದೇ ಮಕ್ಕಳಿರೋದು. 4 ಜನ ಇದ್ದೀವಿ ಅಂತ ನಾವೆಲ್ಲರೂ ಮಕ್ಕಳು ಇದರ ನಿಮಗೆ 4 ಹೆಣ್ಮಕ್ಳು ಎಲ್ಲರೂ ಇಲ್ಲ. ಈಗಿನ ಕಾಲದಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಷ್ಟೇ ನನಗೆಲ್ಲರೂ ಮಕ್ಕಳಿರೋದು. ಹಾಗಾಗಿ ನಾವು ಅತಿಯಾದ ಉದ್ದದ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ. ಅತಿಯಾದ ಉದ್ದು ಏನೂ ಕೂಡ ಅವರ ವಿಚಾರಣೆ ಮಾಡೋದಿಲ್ಲ. ಶಿಕ್ಷಣದಿಂದ ಹಿಡಿದು ಮನೆ ಕೆಲಸದಿಂದ ಹಿಡಿದು ಎಲ್ಲರೂ ಕೂಡ ನಾವು ಅದಕ್ಕೆ ಹೋಗಿ ನಾವೆಲ್ಲ ಕೆಲಸಗಳನ್ನ ಮಾಡ್ಕೊಡ್ತಾ ಇದ್ದೀವಿ. ಮಕ್ಕಳಿಗೆ ತಪ್ಪೇನಲ್ಲ ಮಾಡಿಕೊಡೋದು. ಆದರೂ ಕೂಡ ನಮ್ಮ ಕುಟುಂಬದಲ್ಲಿ ಆ ಮಕ್ಕಳಿಗೆ ನಾವು ಸಾಮಾಜಿಕ ಮೌಲ್ಯಗಳನ್ನು ಕಲಿಸ್ಬೇಕು. ತಾಯಿಯರು ವಿಚಾರದಲ್ಲಿ ಓನಾಗಿ ನೀವು ನಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದೆ. ನಿಮಗೆ ಕಂಪ್ಲೇಂಟ್ ಕೊಡೋಕ್ಕೆ ಧೈರ್ಯ ಇಲ್ಲಪ್ಪ ಅಂತ ಅಂದರೆ ನಿಮ್ಮ ಹೆಸರನ್ನು ಎಲ್ಲೂ ಸ್ಪ್ರೆಡ್ ಮಾಡಲ್ಲ. ನಾವು ಉಪಯೋಗ ಇಡ್ತೀವಿ. ನಮಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಕೆಲವೊಂದು ಘಟನೆಗಳನ್ನು ನಡೆಯೋದನ್ನು ನಾವು ತಪ್ಪಿಸ್ಬೋದಲ್ವಾ? ಕೆಲವೊಂದು ಬಾಲ್ಯವಾಗಲಿ, ಬೇರೆ ಏನಾದರೂ ಗಂಡ ಹೆಂಡತಿ ವಿಚಾರದಲ್ಲಿ ವಿಕೋಪಕ್ಕೆ ಹೋಗ್ತಾ ಇರುತ್ತೆ. ಅಲ್ಲೇ ತನಕ ತಡ್ಕೋತಾರೆ. ಹೆಣ್ಮಕ್ಳು ಪೊಲೀಸ್ ಸ್ಟೇಷನಿಗೆ ಬರಲ್ಲ, ತುಂಬ ಹೆದರ್ತಾರೆ. ಈಗ ಒಂದು ಫೋನ್ ಬರ್ತಾ ಇದ್ದಂಗೆ ಗಂಡ ಹೆಂಡತಿ ವಿಚಾರದಲ್ಲಿ ಬಂದಿದೆ, ಬಂದರೆ ಮೇಡಮ್ ಅಂತ. ಅದು ಕೌನ್ಸಿಲಿಂಗ್ ಆಗಬೇಕು. ನಮ್ಮ ನೇತ್ರಾ ಮೇಡಮ್ ಇದ್ದಾರಲ್ಲ, ಮಹಿಳಾ ಸಹಾಯವಾಣಿಯವರು, ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ನಮ್ಮಲ್ಲಿ ಆಗಲಿಲ್ಲ ಅಂದರೆ ಅವರಲ್ಲಿ ಕಳಿಸ್ತೀವಿ, ಅವರು ಕೌನ್ಸಿಲಿಂಗ್ ಮಾಡ್ತಾರೆ. ಆ ಕೌನ್ಸಿಲಿಂಗ್ ಲೆಟರ್ ತಗೊಂಡು ಬಂದು ಕೊಟ್ಟ ಮೇಲೆ ನಾವು FIR ಮಾಡ್ಕೋತೀವಿ. ಆದಷ್ಟು ನಮ್ಮ ಸಹಾಯವಾಣಿ ನೇತ್ರಾ ಮೇಡಮ್ ಅವ್ರ ಜೊತೆ ನೀವು ಕಾಂಟ್ಯಾಕ್ಟಲ್ಲಿರಿ. ಅವ್ರ ಫೋನ್ ನಂಬರನ್ನು ತಗೊಳ್ರಿ. ಏನಾದರೂ ಮದುವೆ ಮಾಡಿಸೋದಿದ್ರು ಅವರೇ ಮಾಡಿಸ್ತಾರೆ ನಿಂತು. ನಾವು ಮದುವೆ ಎಲ್ಲ ಮಾಡಿಸಲ್ಲ. ರಿಜಿಸ್ಟರ್ ಮ್ಯಾರೇಜ್ಗಳು ಈಗೊಬ್ಬರು ಕೇಳ್ತಾ ಇದ್ರು, ನೇತ್ರ ಮೇಡಮ್ ಹತ್ರ ಹೋಗ್ರಿ ಅಂತ ಹೇಳಿ ನಾನು. ಹಾಗಾಗಿ ಅವ್ರ ನಂಬರನ್ನು ತಗೊಳ್ರಿ. ಏನಾದರೂ ಕೌನ್ಸಲಿಂಗು ಭಾಳ ವಿಷಯಗಳು ಇರ್ತಾವೆ ಅವರಲ್ಲಿ. ಈಗ ನಾವು ಕೇಸ್ ಅಷ್ಟೇ ಮಾಡ್ತೀವಿ, ಕೌನ್ಸಲಿಂಗ್ ಎಲ್ಲ ಅವ್ರು ಮಾಡ್ತಾರೆ. ನಾವು ಕೌನ್ಸಲಿಂಗ್ ಮಾಡ್ತೀವಿ, ಬಟ್ ನಮ್ಮಲ್ಲಿ ಕೆಲವೊಂದು ಸಲ ಆಗದೆ ಇದ್ದಾಗ ಅವರಲ್ಲೇ ಕಳಿಸ್ತೀವಿ. ದಾವಣಗೆರೆ ಸಖಿ ಕೇಂದ್ರ ಇದೆ. ಇಲ್ಲಾಗಲಿಲ್ಲ ಅಂದರೆ ದಾವಣಗೆರೆ ಸಖಿ ಕೇಂದ್ರ CG ಹಾಸ್ಪಿಟ್ಲಲ್ಲಿದೆ, ಅಲ್ಲೂ ಹೋಗ್ಬೋದು ನೀವು. ಹೆಣ್ಮಕ್ಳ ಸಮಸ್ಯೆ ಏನಾದರೂ ಇದ್ದರೆ. ಆಮೇಲೆ ನನಗೆ ತುಂಬ ಮಾತಾಡೋದು ಟೈಮ್ ಇಲ್ಲ.